ಡಾಕ್ಟರ್ ಹೇಳೋದನ್ನ ಇಮಿಡಿಯೇಟ್ ಗೂಗಲ್ ಸರ್ಚ್ ಮಾಡ್ತಾರಂತೆ, ನಿಜಾನಾ? ಸೊ ರೂಟ್ ಕೆನಾಲ್ ಹೇಳ್ತಾ ಇದ್ದಾರೆ ಅಂದ್ರೆ ಅವಾಗ ಡಾಕ್ಟರ್ ದೇರ್ ಇಸ್ ನೋ ಅದರ್ ಆಪ್ಷನ್ ಅದರ್ ದೆನ್ ದಟ್ ಟು ಸೇವ್ ದ ಟೂತ್. ತನ್ನ ಹಲ್ಲಿನ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ದಿನಚರಿ ಏನೇನು ಫಾಲೋ ಮಾಡಬೇಕಾಗ್ತದೆ? ಇದು ಒಂದು ಸಲ ಬೀಳತ್ತೆ, ಬಿದ್ರೆ ಅಥವಾ ತೆಗೆಸಿದ ಮೇಲೆ ಆ ಜಾಗದಲ್ಲಿ ಇನ್ನೊಂದು ಬರೋದಿಲ್ಲ. ಕೆಲವರು ಮಾತಾಡಿದಾಗ ಬಾಯಿ ವಾಸನೆ ಬರುತ್ತೆ. ಹಲ್ಲಿಗೆ ಸಂಬಂಧಪಟ್ಟಿದ್ದ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದ? ಉಸಿರಾಟಕ್ಕಿಂತ ಹಲ್ಲಿಗೆ ಸಂಬಂಧಪಟ್ಟಿದ್ದೆ. ತುಂಬಾ ಸಲ ಕಾರಣಗಳು ಇಸ್ ಬಿಕಾಸ್ ಆಫ್ ಓರಲ್ ಕ್ಯಾವಿಟಿ. ಬಾಯಲ್ಲಿ ಕೊಳೆ ಕೂತಿರೋದ್ರಿಂದ, ಪೂರ್ ಮೇಂಟೆನೆನ್ಸ್ ಇಂದ, ಉಸಿರು ಹಾಳಾಗಿರೋದ್ರಿಂದ, ಉಳುಕಲಾಗಿರೋದ್ರಿಂದ, ಇವೆಲ್ಲನೂ ನಿಮಗೆ ಒನ್ ಆಫ್ ದ ಮೇಜರ್ ರೀಸನ್ಸ್ ಫಾರ್ ಬ್ಯಾಡ್ ಬ್ರೆತ್. ಅಗೇನ್ ಅದಲ್ಲದೆ ಸಿಸ್ಟಮಿಕ್ ಕಂಡೀಷನ್ಸ್ ಇರುತ್ತೆ. ನಿಮಗೆ ಆಲ್ರೆಡಿ ದೇಹದಲ್ಲಿರೋ ಬೇರೆ ತೊಂದರೆಗಳು, ಆ ತೊಂದರೆಗಳಿಂದನೂ ಕೆಲವರಿಗೆ ಬಾಯಿ ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಈಗ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಕ್ಲೀನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ, ಈಗ ಊಟ ತಿಂದ ಮೇಲೆ ಅಲ್ಲಿ ಇಲ್ಲಿ ಊಟ ಸಿಗಾಕೊಂಡಿರುತ್ತೆ. ದಟ್ ವಿಲ್ ಟರ್ನ್ ಇಂಟು ವಾಟ್ ಇಸ್ ಕಾಲ್ಡ್ ಎಸ್ ಸ್ಟಾರ್ಟರ್ ಆರ್ ಕ್ಯಾಲ್ಕುಲಸ್. ಅದಲ್ಲೇ ಉಳ್ಕೊಳ್ಳೋದ್ರಿಂದ ಈಗ ನಾವು ಟಿಫಿನ್ ಬಾಕ್ಸಲ್ಲಿ ಊಟ ತೊಗೊಂಡೋಗಿರ್ತೀವಿ. ಚಿಕ್ಕ ಮಕ್ಕಳಿದ್ದಾಗ ನಾವು ಅದನ್ನು ಮರ್ತೋಗ್ತೀವಿ. ಮಧ್ಯಾಹ್ನ ಊಟ ಮಾಡೋದು ಶುಕ್ರವಾರ ಸಂಜೆ, ಶನಿವಾರ ಸಂಜೆ ಮನೆಗೆ ಬರ್ತೀವಿ, ಎತ್ತಿಟ್ಬಿಡ್ತೀವಿ. ಭಾನುವಾರ ಆಗೋಯ್ತು, ಸೋಮವಾರ ಬೆಳಿಗ್ಗೆ ಆ ಬಾಕ್ಸ್ ತೆಗೆದಾಗ ಏನಾಗುತ್ತೆ, ವಾಸನೆ ಬರುತ್ತಲ್ವ. ಹಂಗೆ ಬಾಯಿ ಒಳಗಡೆ ಕೂತಿರೋ ಕೊಳೆಗಳು ಕ್ಲೀನ್ ಆಗಿಲ್ಲ, ಊಟ ತಿಂದಿದ್ದು ಕ್ಲೀನ್ ಆಗಿಲ್ಲ ಅಂದರೆ ವಾಸನೆ ಬರ್ತಾನೆ ಇರುತ್ತೆ. ಸೊ ಒನ್ ಆಫ್ ದ ಕಾಮನ್ ರೀಸನ್ಸ್. ಮತ್ತೆ ಟಂಗ್ ಕ್ಲೀನ್ ಮಾಡಬೇಕು. ಟಂಗಿಂದನೂ ಅಂದ್ಕೊಂಡಿದ್ರೆ ಕೋಟಿಂಗ್ ಆದರೂ ಅದು ಒನ್ ಆಫ್ ದ ರೀಸನ್ಸ್. ಸೊ ಇವೆಲ್ಲ ಮೇಂಟೆನೆನ್ಸ್ ಇಶ್ಯೂ. ಬಟ್ ಈಗ ಕೆಲವರಿಗೆ ಹೊಸಡಲ್ಲಿ ರಕ್ತಸ್ರಾವ ಆಗುತ್ತೆ, ಏನಕ್ಕೆ? ಅದು ಇದೇನೆ ಸೇಮ್. ಹೊಸಡಲ್ಲಿ ರಕ್ತಸ್ರಾವ ಆಗೋದು ಅದರ್ ದೆನ್ ಸಿಸ್ಟಮಿಕ್ ಕಂಡೀಷನ್. ಹೆಲ್ತ್ ಕಂಡೀಷನ್, ಸಿಸ್ಟಮಿಕ್ ಕಂಡೀಷನ್ಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿಲಿ ಇದ್ದಾಗ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಇರುತ್ತೆ. ಆ ಹಾರ್ಮೋನಲ್ ಚೇಂಜಸ್ ಇಲ್ಲಿ ಕಾಣಿಸ್ಕೊಂಡಾಗ ಅವಾಗ ಬ್ಲೀಡಿಂಗ್ ಇರುತ್ತೆ. ದಟ್ ಇಸ್ ನಾರ್ಮಲ್. ಆ ಟೈಮಿಗೆ ಆ ಪ್ರೆಗ್ನೆನ್ಸಿ ರಿಲೇಟೆಡ್ ಜಿಂಜಾವೈಟಿಸ್ ಅಂತೀವಿ, ಅದು ನಾರ್ಮಲ್ ಆ ಟೈಮಿಗೆ, ಅದು ಓಕೆ. ಅದು ಆಮೇಲೆ ಕಂಟ್ರೋಲ್ ಆಗೋಗುತ್ತೆ. ಬಟ್ ಅದಲ್ಲದೆ ನಾರ್ಮಲ್ ಆಗಿದ್ದವ್ರಿಗೆ ಅದಾಗ್ತಾ ಇದೆ ಅಂದರೆ ಹೊಸರಲ್ಲಿ ತೊಂದರೆ ಇದೆ ಅಂತೆ. ನಿಮಗೆ ಹೊಸಡು ನಿಮ್ಗೊಂದು ಸಿಗ್ನಲ್ ಕೊಡ್ತಾ ಇದೆ, ಮೇಂಟೈನ್ ಆಗಿಲ್ಲ, ಕ್ಲೀನ್ ಆಗಬೇಕು, ಹೊಸಡು ಮತ್ತೆ ಕೊಳೆ ಕೂತಿದೆ, ಇವನ್ನೆಲ್ಲ ಕ್ಲೀನ್ ಆಗಬೇಕು ಅನ್ನೋ ಕಾರಣಕ್ಕೆ ಅದಿರುತ್ತೆ. ಆಗಿನ ಕಾಲದಲ್ಲಿ ಕೆಲವರು ಶಾಪ ಆಗ್ಬೇಕಾದ್ರೆ ಬಾಯಲ್ಲಿ ಹುಳ ಬೀಳಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದೆಯಾ? ಅದು ಬಾಯಲ್ಲಿ ಹುಳ ಬೀಳಿ ಅನ್ನೋದಕ್ಕಿಂತ ಓರಲ್ ಕ್ಯಾವಿಟಿ ಒಳಗಡೆ ಮೈಕ್ರೋ ಆರ್ಗಾನಿಸಮ್ಸ್ ಬೇಸಿಕಲಿ ದೇ ಆರ್ ಮೈಕ್ರೋಸ್ಕೋಪಿಕ್. ಕಣ್ಣಿಗೆ ಡೈರೆಕ್ಟ್ ಆಗಿ ಕಾಣಲ್ಲ, ಮೈಕ್ರೋಸ್ಕೋಪ್ ಅಲ್ಲಿ ಕಾಣುತ್ತೆ. ಹುಟ್ಟಿದ ಮಗು ಒಂದು ಬಿಟ್ರೆ ಇನ್ನೆಲ್ಲ ಸ್ಟೇಜಲ್ಲೂ ಎಲ್ಲರ ಬಾಯಲ್ಲೂ ಮೈಕ್ರೋ ಆರ್ಗಾನಿಸಮ್ ಇದ್ದೇ ಇರುತ್ತೆ. ಹಲವಾರು ಥರದಲ್ಲಿರುತ್ತೆ. ಕೆಲವು ಹೆಲ್ಪ್ಫುಲ್, ಕೆಲವು ಹಾರ್ಮ್ಫುಲ್. ನಿಮ್ಮ ಬಾಯಲ್ಲೂ ಇರುತ್ತೆ, ನಮ್ಮ ಬಾಯಲ್ಲೂ ಇರುತ್ತೆ, ಎಲ್ಲರ ಬಾಯಲ್ಲೂ ಇರುತ್ತೆ. ಬಟ್ ಅದ್ರ ಕೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದು ಏನು ನಿಮ್ಗೆ ಮಾಡ್ತಾ ಇದೆ ಅಂತ. ಅದ್ರ ಕೌಂಟ್ ಓರಲ್ ಕ್ಯಾವಿಟಿ ಜಾಸ್ತಿ ಆದಷ್ಟು ಹಾರ್ಮ್ಫುಲ್ದು, ಅದರದ್ದು ತೊಂದರೆಗಳಿರುತ್ತೆ. ಉಳ್ಕಲ್ಲಾಗ್ಬೋದು, ಹೊಸಡು ತೊಂದರೆ ಆಗ್ಬೋದು, ಇನ್ನೊಂದು ಆಗ್ಬೋದು. ಅದೇ ಹೆಲ್ಪ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್ ಕೌಂಟ್ ಚೆನ್ನಾಗಿತ್ತು, ಇದು ಕಡಿಮೆ ಇತ್ತು ಅಂದರೆ ಓರಲ್ ಕ್ಯಾವಿಟಿ ಚೆನ್ನಾಗಿ ಮೇಂಟೈನ್ ಆಗಿರುತ್ತೆ. ಇನ್ನೊಂದು ಜನರಲ್ಲಾಗಿ ಡಾಕ್ಟರ್ಗಳಿಂದ ಒಂದು ಕಂಪ್ಲೇಂಟ್ ಬಂದಿರೋದು ಏನು ಅಂತ ಹೇಳಿದ್ರೆ, ಪೇಷಂಟ್ಗಳು ನಿಮ್ಮ ಕ್ಲಿನಿಕ್ ಯಾರೇ ಬಂದ್ರೂ ಡಾಕ್ಟ್ರ್ ಹೇಳೋದನ್ನ ಇಮಿಡಿಯೇಟ್ ಗೂಗಲ್ ಸರ್ಚ್ ಮಾಡ್ತಾರಂತೆ, ನಿಜಾನಾ? ಹೌದು. ಅದಕ್ಕೆ ಏನೊಂದು ವರ್ಡ್ ಯೂಸ್ ಮಾಡ್ತಾ ಇರೋ ಗೂಗಲ್ ಡಾಕ್ಟರ್ಸ್ ಅಂತೀವಿ ನಾವು. ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ಟುಡೇ ವಿ ಆರ್ ಲಿವಿಂಗ್ ಇನ್ ಅ ಟೈಮ್ ವೇರ್ ಎವ್ರಿಥಿಂಗ್ ಈಸ್ ಅಟ್ ದ ಡಿಸ್ಪೋಸ್ ಆಫ್ ಅವರ್ ಹ್ಯಾಂಡ್. ಸೊ ಒಂದು ಚೆಕ್, ಇಟ್ ಈಸ್ ಫಾರ್ ದರ್ ಓನ್ ನಾಲೆಜ್ ಇರ್ಬೋದು, ಅವ್ರ ಓನ್ ಪ್ರಿಕಾಷನ್ ಇರ್ಬೋದು. ಆಯ್ತು, ಇದು ಇರ್ಬೋದಾ ನನಗೆ ಈ ತೊಂದರೆ, ಅವರು ಅದನ್ನೇ ಹೇಳ್ತಾ ಇದಾರೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೂ ಇರ್ಬೋದು. ಹಿಂದಿನ ಕಾಲದಲ್ಲಿ ಅದಿರಲಿಲ್ಲ. ಓದ್ವಿ, ಡಾಕ್ಟ್ರನ್ನ ಕೇಳಿದ್ವಿ, ಹ್ಞೂ ಅಂದ್ವಿ, ನಾವು ಮಾಡಿಸ್ಕೊಂಡ್ ಬರ್ತಾ ಇದ್ವಿ. ಈಗ ಬಿಕಾಸ್ ಎವ್ರಿಬಡಿ ಆರ್ ನಾಲೆಜಬಲ್, ಎಲ್ಲರಿಗೂ ಆಕ್ಸೆಸ್ ಇದೆ, ಎಲ್ಲರೂ ಓದ್ಬೋದು. ಸೊ ತಿಳ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. ತಿಳ್ಕೊಂಡು ಒಳಗಡೆ ಬಂದು ಹೌದಾ ಹಿಂಗಿದೆ, ಅದು ಇದು ಸರಿ ಇದೆಯಾ ಇಲ್ವಾ, ನಾನು ಈ ಥರ ಓದಿದೆ, ಇದು ಅದೇನಾ, ಆ ಕನ್ಫ್ಯೂಷನ್ ಕ್ಲಾರಿಫೈ ಮಾಡ್ಕೋಬೋದು. ಅದರಲ್ಲದೆ ಕೆಲವರು ಅದನ್ನೇ ಅವ್ರದೇ ಕರೆಕ್ಟ್ ಅಂತ ವಾದಿಸೋರು ಇರ್ತಾರೆ. ಬಟ್ ಅವ್ರನ್ನೇನು ನಾವು ತಪ್ಪನ್ನಕ್ಕಾಗಲ್ಲ. ಎರಡು ರೀತಿ. ಒಂದು ಬಂದು ನೀವು ಡಾಕ್ಟರ್, ನೀವು ಪೇಷಂಟ್ಗಳಿಗೆ ಒಂದು ಮಾತ್ರೆ ಬರ್ಕೊಟ್ಟಾಗ ಅವ್ರು ಇನ್ನೊಂದು ಹೇಳಿರೋದು ಉಂಟಾ, ನಾನು ಇದನ್ನು ತಗೋಬೋದಾ ಅಂತ ಕೇಳಿರೋದು ಉಂಟಾ? ಅಂದರೆ ಅವ್ರ ಮನಸ್ಸಲ್ಲಿ ಒಂದು ಯಾವುದೋ ಒಂದು ಮಾತ್ರೆ ಇರುತ್ತೆ, ಅಥವಾ ಅವ್ರಿಗೆ ಯಾರೋ ಬೇರೆಯವ್ರು ಹೇಳಿರೋದು ಇರುತ್ತೇನೋ, ಅದನ್ನು ಹೇಳ್ತಾರೆ. ಬಟ್ ಅಫ್ ಇಟ್ ಇಸ್ ಈಕ್ವಲೆಂಟ್ ಟು ವಾಟ್ ವಿ ಆರ್ ಗಿವಿಂಗ್, ನಾವು ಯಾವತ್ತು ಅದನ್ನು ಬೇಡ ಅನ್ನಲ್ಲ. ಮನೇಲಿದ್ದು ನಿಮ್ಗೆ ಅದ್ರ ಇದೇ ಥರ ಅದರದ್ದು ಎರಡು ಒಂದೇ ಕೆಲಸ ಆಗಿದ್ದು, ನಾವು ಬರೆಯೋದಕ್ಕೂ ಅವ್ರ ಮನೇಲಿ ಇರೋದಕ್ಕೂ ಎರಡು ಒಂದೇ ಇದ್ದರೆ ಬೈ ಆ್ಯಕ್ಷನ್ ತಗೊಳ್ಳಿ ಅಂತೀವಿ. ಆಸ್ ಲಾಂಗ್ ಆಸ್ ಇಟ್ ಇಸ್ ನಾಟ್ ಬೀನ್ ಅಡ್ವರ್ಸ್ ಎಫೆಕ್ಟ್ ಆಗದೆ ಇರೋಂಗಿದ್ರೆ ಸಾಕು. ಸೈಡ್ ಎಫೆಕ್ಟ್ಸ್ ಥರ. ಡಾಕ್ಟರ್, ನೀವು ಇವಾಗ ನೀವು ಹೇಳಿರೋ ಪ್ರಕಾರ ನೀವು ಒಂದು 22 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀವಿ. 22 ವರ್ಷದ ಹಿಂದೆ ಬಂದಂಥ ಪೇಷಂಟ್ಗಳಿಗೂ ಈಗ ಬರ್ತಿರೋರ್ಗೂ ವ್ಯತ್ಯಾಸ ಏನು ನೋಡ್ತಾ ಇದ್ದೀರಾ ನೀವು? ಅವೇರ್ನೆಸ್ ಮೊದಲನೇದ, ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್. ಪಾಸಿಟಿವ್, ಈಗಿನ ಕೈಂಡ್ ಆಫ್ ಪೀಪಲ್ ದಟ್ ವಿ ಆರ್ ಸೀಯಿಂಗ್ ರೈಟ್ ನೌ ತುಂಬ ಅವೇರ್ ಇದ್ದಾರೆ. ದೇ ವಾಂಟ್ ಟು ಹ್ಯಾವ್ ಗುಡ್ ಟೀತ್, ದೇ ವಾಂಟ್ ಟು ಹ್ಯಾವ್ ಗುಡ್ ಚ್ಯೂವಿಂಗ್ ಟೀತ್, ದೇ ವಾಂಟ್ ಟು ಲುಕ್ ಗುಡ್, ದೇ ವಾಂಟ್ ಟು ಹ್ಯಾವ್ ಅ ಬೆಟರ್ ಸ್ಮೈಲ್. They give lot of importance for their teeth and aesthetics. So ಈಗಿನ ಜನರೇಷನ್ಸ್ ಅಲ್ಲಿ ಅದು ತುಂಬ ನೋಡ್ತೀವಿ, and it is a very positive thing. That is one of the important things. So ಅದರಿಂದ ಏನಾಗುತ್ತೆ, ಅವ್ರ ದೇಹದ ಬಗ್ಗೆ ಅವರ ಕಾಳಜಿ ಇಂಪ್ರೂವ್ ಆಗ್ತಾ ಇದೆ ಈಗಿನ ಸಿಚುವೇಶನ್. ಹಿಂದಿನ ಕಾಲದಲ್ಲಿ ಅಂದರೆ ನಾನು ಹೇಳೋ ಪ್ರಕಾರ 20 years or 25 years ಹಿಂದೆ ಅವಾಗೆಲ್ಲ ನಾವು ಓದೋ ಟೈಮಲ್ಲಿ ಇದ್ರು
ತುಂಬ ಲಿಮಿಟೆಡ್ ನಂಬರ್ ಆಫ್ ಟ್ರೀಟ್ಮೆಂಟ್ಸ್ ವೇರ್ ಡನ್ Okay. ಬಿಕಾಸ್ ಪೇಷಂಟ್ ಆಪ್ಟೆಡ್ ಫಾರ್ ಹಲ್ತಾನೆ ಬಿಡು ತೆಗೆಸಿದ್ರೆ ಆಯ್ತು, ಹೆಂಗಿರು ಹೋಗೋದೇ ತೆಗೆದ್ರಾಯ್ತು, ತೆಗೆದು ಬಿಡೋಣ ಬಿಡು. ಆವಾಗ ಎಕ್ಸ್ಟ್ರಾಕ್ಷನ್ಸ್ ಆ ಥರದ್ದು ಸ್ವಲ್ಪ ಜಾಸ್ತಿ ಕಂಪ್ಯಾರಿಟಿವ್ಲಿ ಇತ್ತು. ಇವತ್ತು ಅದನ್ನು ನಾವು ಕಡಿಮೆ ಮಾಡ್ತಾ ಬರ್ತಾ ಇದೀವಿ. ಹಂಗೆ ಜನರು ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಹಲ್ಲು ಉಳ್ಸಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊಳಕ್ಕೆ ರೆಡಿ ಇದ್ದಾರೆ. ಈಗ ಇನ್ನೊಂದೇನು ಅಂತ ಹೇಳಿದ್ರೆ, ಎಸ್ ಇವಾಗ ಆ ಕಾಲದ ಹಲ್ಲು ತೆಗೆಸ್ಕೋದ್ರೆ ಈಗ ಬರುವಂಥ ಜನ್ರೇಷನ್ ಜನ ನೀವು ಒಂದು ಟ್ರೀಟ್ಮೆಂಟ್ ಹೇಳಿದ್ರೆ ಅದನ್ನು ಫಾಲೋ ಮಾಡ್ತಾರ? ಆ ತಾಳ್ಮೆ ಇದೆಯಾ? ಫಾಲೋ ಮಾಡೋದಕ್ಕೆ ಅವ್ರಿಗೆಲ್ಲ ಕ್ವಿಕ್ ಆಗಿ ಆಗಬೇಕು. ಸೊ ಹಂಗಾಗಿ ಏನಾಗಿದೆ ಅಂದ್ರೆ ಫ್ರಮ್ ಅವರ್ ಸೈಡ್ ವಿ ಹ್ಯಾವ್ ಮೇಡ್ ಇಟ್ ಮಚ್ ಮೋರ್ ಫಾಸ್ಟರ್ ಅಂಡ್ ಈಸಿಯರ್ ಟು ದೆಮ್. ಟ್ರೀಟ್ಮೆಂಟ್ಸ್ ಫಾಸ್ಟರ್ ಆಗಿದೆ. ಟ್ರೀಟ್ಮೆಂಟ್ ಆರ್ ಬಿಕಮ್ ಫಾಸ್ಟರ್, ಈಸಿಯರ್ ಅಂಡ್ ಈಸಿಲಿ ಅಕ್ಸೆಪ್ಟಬಲ್. ಓಕೆ, ಪೇಷಂಟ್ ಫ್ರೆಂಡ್ಲಿ ಆಗಿದೆ. ಓಕೆ. ಆಮೇಲೆ ಇನ್ನೂ ಜನರಲ್ಲಾಗಿ ಹೇಳೋದೇನು ಅಂತ ಹೇಳಿದ್ರೆ, ಹಲ್ಲಿನ ಡಾಕ್ಟರ್ ಹತ್ರ ಹೋದರೆ ರೂಟ್ ಕೆನಾಲ್ ಮಾಡಿಸ್ಬಿಡ್ತಾರೆ ಅಂತ ಒಂದು ಕಾಮನ್ ಆಗಿ ಹೇಳ್ತಾರೆ. ಅದಕ್ಕೆ ಒಂದು ಕ್ಲಾರಿಫಿಕೇಶನ್. ಸಿ, ರೂಟ್ ಕೆನಾಲ್ ಒಂದು ಡಾಕ್ಟರ್ ಅಥವಾ ಒಂದು ಕ್ಲಿನಿಕಲ್ಲಿ ನಿಮ್ಮ ಹಲ್ಲು ರೂಟ್ ಕೆನಾಲ್ ಹೋಗಿದೆ ಅನ್ನೋ ಸ್ಟೇಜ್ ಅಂದರೆ ಆ ಹಲ್ಲು ಉಳಿಸೋಕ್ಕೆ ಒನ್ ಆಫ್ ದ ಲಾಸ್ಟ್ ಸ್ಟೇಜ್ ಅದು. ಈಗ ನೀವು ಅದನ್ನು ಮಾಡಿಸ್ಕೊಳ್ದೆ ಬಿಟ್ಟರೆ ನೆಕ್ಸ್ಟ್ ಆ ಹಲ್ಲು ತೆಗಿಬೇಕು. ಸೊ ಯು ವುಡ್ ಹವ್ ಲಾಸ್ಟ್ ದಟ್ ಟೂತ್. ಸೊ ರೂಟ್ ಕೆನಾಲ್ ಹೇಳ್ತಾ ಇದ್ದಾರೆ ಅಂದರೆ ಅವಾಗ ಆ ಡಾಕ್ಟರ್ ಹತ್ರ ದೇರ್ ಇಸ್ ನೋ ಅದರ್ ಆಪ್ಷನ್ ಅದರ್ ದೆನ್ ದಟ್ ಟು ಸೇವ್ ದ ಟೂತ್. ಇಲ್ಲಾಂದ್ರೆ ಹಲ್ಲು ತೆಗಿಬೇಕು. Root canal is primarily done to save the tooth, whereas not to extraction is remove the tooth. ಅದು it is always there option. ಬಟ್ ನೀವು ಆ ಹಲ್ಲು ಉಳಿಸ್ಕೋಬೇಕು, ಆ ಹಲ್ಲು ತಿರ್ಗಾ ಫಂಕ್ಷನಿಂಗ್ ಆಗಬೇಕು, ಅದೇ ಹಲ್ಲು ಇರಬೇಕು ಅಂದರೆ ರೂಟ್ ಕೆನಾಲ್ ಮಾಡಲೇಬೇಕಾದ್ರು. ಸೊ ಎಲ್ಲ ಡಾಕ್ಟರ್ಗಳು ಐ ಡೋಂಟ್ ಥಿಂಕ್ ವಿಲ್ ಸಜೆಸ್ಟ್ ರೂಟ್ ಕೆನಾಲ್ ಡೈರೆಕ್ಟ್ಲಿ. ದೇರ್ ಆರ್ ಅದರ್ ಪ್ರೊಸೀಜರ್ಸ್ ದಟ್ ಕೆನ್ ಬಿ ಡನ್ ಬಿಫೋರ್ ದಟ್ ಇಫ್ ಇಟ್ ಇಸ್ ನಾಟ್ ರೀಚ್ ದ ನರ್ವ್. ರೂಟ್ ಕೆನಾಲ್ ನಾವು ಯಾವಾಗ ಮಾಡ್ತೀವಿ ಅಂದರೆ ಉಳುಕಲ್ಲಾಗಿರೋದು ನರಕ್ಕೆ ಟಚ್ ಆಗಿ ಅಥವಾ ನರ ತನಕ ತಲುಪಿ ಅಲ್ಲಿಂದ ನೋವು ಶುರು ಆಗಿರುತ್ತೆ ಅಥವಾ ಇನ್ಫೆಕ್ಷನ್ ಆಗೋಗಿರುತ್ತೆ, ಆಬ್ಸೆಸ್ ಆಗುತ್ತೆ. ಈ ಥರ ಎಲ್ಲ ಕಂಡೀಷನ್ಸ್ ಆದಾಗಲೇ ರೂಟ್ ಕೆನಾಲ್ ಮಾಡಿ ಹಲ್ಲು ಉಳ್ಸೋಕ್ಕಾಗೋದು. ಬರೀ ಫಿಲ್ಲಿಂಗ್ ಹಲ್ಲು ತುಂಬೋದು ಅಂತ ಏನು ಹೇಳ್ತೀವಲ್ಲ, ಅದರಿಂದ ಅದು ಸಾಲ್ವ್ ಆಗಲ್ಲ ಪ್ರಾಬ್ಲಮ್. ಹಂಗಾಗಿ ರೂಟ್ ಕೆನಾಲ್ ಮಾಡಬೇಕಾ. ಕೆಲವರು ಆ ಕಾಲದಲ್ಲಿ ನಾವು ನೋಡ್ತಿದ್ವಿ ಸಿಟಿ ಮಾರ್ಕೆಟಲ್ಲಿ, ಮೆಜೆಸ್ಟಿಕ್ಕಲ್ಲಿ ಅಲ್ಲಿನ ಡಾಕ್ಟ್ರು ಅಂದರೆ ಅಲ್ಲಿನ ಅಲ್ಲಿ ಬಂದಾಗ ಈಗ ಅಂಥವ್ರೆಲ್ಲ ಇಲ್ಲ ಅನ್ಕೋತೀನಿ. ರೋಡ್ ಸೈಡ್ ಡಾಕ್ಟರ್ಸ್ ಅಂತ ಹೇಳ್ತೀವಿ ಅಥವಾ ಕ್ವಾಕ್ಸ್ ಅಂತೀವಿ. ಹಿಂದಿನ ಕಾಲದಲ್ಲಿ ಇದ್ರು, ಈಗ ಅವೆಲ್ಲ ಇಲ್ಲ. ದೇರ್ ಲಾಟ್ ಆಫ್ ನಾರ್ಮ್ಸ್ ಆರ್ ದೇರ್, ಪೀಪಲ್ ಆರ್ ಅವೇರ್, ಹೋಗಲ್ಲ ಯಾರು. ಬಟ್ ಇನ್ನು ಹೊರಗಡೆ ಕಡೆ ಎಲ್ಲ ಇದೆ, ಹಳ್ಳಿಗಳ ಕಡೆ ಎಲ್ಲ ಇದೆ. ಜನ ಈಗಲೂ ಬರ್ತಾರೆ, ಕೆಲವರೆಲ್ಲ ಹೇಳ್ತಾರೆ ಅಂದ್ರೆ ಅವ್ರ ಸ್ಟೋರಿಗಳು ಹೇಳೋದು ಕೇಳಿದೀವಿ. ಈ ತರ ನಮ್ಮ ಅಜ್ಜಿಗೆ ಹಿಂಗೆ ಮಾಡಿಸಿ ಬಾಯಿ ಮುಕ್ಕಳಿಸಿ ಹಿಂಗೆ ಉಗ್ದಾಗ ಹುಳ ತೋರಿಸಿದ್ರು, ಇವೆಲ್ಲ ಮಾಡ್ತಾರೆ, ಇವೆಲ್ಲ ಇದೆಯಾ. ಅವೆಲ್ಲ ಇರಲ್ಲ, ಯಾವ ಹುಳನೂ ಕಾಣಲ್ಲ. ಮೇ ಬಿ ಐ ಡೋಂಟ್ ನೋ ಅವ್ರು ಅದನ್ನ ಹೆಂಗ್ ಮಾಡ್ತಿದ್ದೋ, ಆ ಲಿಕ್ವಿಡ್ ಅಲ್ಲ ಆ ಥರದ್ದು ಏನಾದ್ರು ಇತ್ತು. ಬಟ್ ಬಾಯಿಂದ ಹುಳ ತೆಗಿಯುವಂಥದ್ದು ಯಾವ ಪ್ರೊಸೀಜರು ಇರಲ್ಲ. ಹೊರಗಡೆ ಉಗ್ದಾಗ ಅಲ್ಲಿ ಕಾಣುವಂಥದ್ದು ಏನು ಇರಲ್ಲ. ಮನುಷ್ಯನಿಗೆ ಬಾಯಿ ಹಲ್ಲು ಮಿನಿಮಮ್ ಎಷ್ಟಿರುತ್ತೆ ಜನರಲ್ ಆಗಿ? 2 ಥರದ ಹಲ್ಲುಗಳು, ಒಂದು ಹಾಲಿನ ಹಲ್ಲು ಮತ್ತು ಇನ್ನೊಂದು ಶಾಶ್ವತ ಹಲ್ಲು ಅಂತೀವಿ. ಹಾಲಿನ ಹಲ್ಲು ಹುಟ್ಟಿದಾಗ ಮಕ್ಕಳಿಗೆ ಬರುತ್ತಲ್ಲ, ಅದು ನಿಮಗೆ 12 ವರ್ಷದ ತನಕ ಬರುತ್ತೆ. 12 ವರ್ಷದ ತನಕ ಇರುತ್ತೆ. 20 ಹಲ್ಲು ಬರುತ್ತೆ, ಮೇಲ್ಗಡೆ ಕೆಳಗಡೆ 2 ಸೇರಿ 20 ಹಲ್ಲು ಬರುತ್ತೆ. ಮೇಲ್ಗಡೆ 10, ಕೆಳಗಡೆ 10. ಅವೆಲ್ಲ ಬಿದ್ದು ಆ ಜಾಗದಲ್ಲಿ ಹೊಸ ಹಲ್ಲು ಬರುತ್ತೆ. ಅವೆಲ್ಲ 6ನೇ ವಯಸ್ಸಿಂದ ಶುರು ಆಗುತ್ತೆ. ಒಂದು ಬೀಳತ್ತೆ, ಆ ಜಾಗಕ್ಕೆ ಇನ್ನೊಂದು ಹೊಸ ಹಲ್ಲು ಬರುತ್ತೆ. ಅದು 6ರಿಂದ ನಿಮಗೆ 18, 25 ತನಕ ಹೋಗುತ್ತೆ. ವಿಸ್ಡಮ್ ಟೂತ್ ಅಥವಾ ನೀವೇನು ಕೇಳಿದ್ರೆ ಅದು ಅಲ್ಲಿವರೆಗೂ ಇರುತ್ತೆ. ಸೊ ಅವೆಲ್ಲ ಸೇರಿ 32 ಹಲ್ಲಾಗತ್ತೆ. ಸೊ ಹಾಲಿನ ಹಲ್ಲು 20, ಅವೆಲ್ಲ ಬೀಳುತ್ತೆ. ಶಾಶ್ವತ ಹಲ್ಲು 32, ಇದು ಬೀಳಲ್ಲ. ಇದು ಒಂದು ಸಲ ಬೀಳುತ್ತೆ, ಬಿದ್ದರೆ ಅಥವಾ ತೆಗೆಸಿದ್ಮೇಲೆ ಆ ಜಾಗದಲ್ಲಿ ಇನ್ನೊಂದು ಬರೋದಿಲ್ಲ. ಅವಾಗ ಏನಿದ್ರು ನೀವು ಆರ್ಟಿಫಿಷಿಯಲಿ ಕಟ್ಟಿಸ್ಕೋಬೇಕು. ತನ್ನ ಹಲ್ಲಿನ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ದಿನಚರಿ ಏನೇನು ಫಾಲೋ ಮಾಡಬೇಕಾಗ್ತದೆ? ದಿನಚರಿ ತುಂಬ ಸಿಂಪಲ್. ಬೆಳಿಗ್ಗೆ ಎದ್ದಾಗ ನಾವು ನೀಟಾಗಿ ಬ್ರಷ್ ಮಾಡ್ಕೋಬೇಕು. ಅದಕ್ಕೆ ಆದ ಟೆಕ್ನಿಕ್ ಇರುತ್ತೆ, ಬ್ರಷಿಂಗ್ ಟೆಕ್ನಿಕ್. ಆ ಟೆಕ್ನಿಕ್ ಯಾವುದೇ ಡೆಂಟಿಸ್ಟ್ಗೆ ಹೋದ್ರು, ನೀವು ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಎಲ್ಲ ಕಡೆ ಅವೈಲೇಬಲ್ ಇದೆ. ರೈಟ್ ಟೆಕ್ನಿಕ್ ಒಂದು ತಿಳ್ಕೋಬೇಕು. ಮತ್ತು 3 ರಿಂದ 5 ನಿಮಿಷ ಟೈಮ್ ಕೊಡಬೇಕು ಹಲ್ಲು ಉಜ್ಜಕ್ಕೆ. ಬರೀ ಹಲ್ಲು ಉಜ್ಜಿದ್ರೆ ಸಾಲಲ್ಲ, ಒಸಡು ಮೇಂಟೆನೆನ್ಸ್ಗೆ ಒಸಡದೇ ಆದ ಮಸಾಜಿಂಗ್ ಅಂತ ಇರುತ್ತೆ, ಅದನ್ನು ಮಾಡಬೇಕು. ಟಂಗ್ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇಫ್ ಪಾಸಿಬಲ್ ಮೌತ್ ವಾಶ್ ಯೂಸ್ ಮಾಡಬೇಕು. ಮೌತ್ ವಾಶ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಎಲ್ಲ ಕಡೆ ಮೌತ್ ವಾಶ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೀರನ್ನ ಚೆನ್ನಾಗಿ ಬೆಚ್ಚಗಿರೋ ನೀರು ಉಪ್ಪು ಹಾಕೊಂಡು ಚೆನ್ನಾಗಿ ಬಾಯಿ ಮುಕ್ಕಳಿಸಿದ್ರು ಸಾಕು. ದಟ್ ಇಸ್ ಟು ಸ್ಟಾರ್ಟ್ ವಿತ್. ನೆಕ್ಸ್ಟ್ ನಾವು ಏನು ತಿಂತೀವಿ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಗಮನ ಇರಬೇಕು. ತಿಂದ ಮೇಲೆ ನಾವು ಅದನ್ನು, ಇವಾಗ ಎಲ್ಲೋ ಹೊರಗಡೆ ಹೋಗಿ ಬರ್ತೀವಿ, ಬರಿಗಾಲಲ್ಲಿ ಹೋಗಿ ಬಂದ ಹಂಗೆ ಮನೇಲಿ ಬಂದು ಮಲ್ಕೊತೀವ? ಇಲ್ಲ ಅಲ್ವಾ, ಕಾಲು ತೊಳ್ಕೊಂಡು ಒಳಗಡೆ ಬರ್ತೀವಿ. ಅದೇ ಥರ ಏನಾದ್ರು ತಿಂದಾಗ ಅಲ್ಲೇ ಸ್ವಚ್ಛ ಮಾಡ್ಕೊಳ್ಳೋಂಗೆ ಬಾಯಿ ಚೆನ್ನಾಗಿ ಮುಕ್ಕಳಿಸಿ ಉಗಿದ್ರೆ ಸಾಕು. ಇವೆರಡು ವೆರಿ ವೆರಿ ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್ಸ್. ಸಣ್ಣ ಸಣ್ಣ ತೊಂದರೆಗಳು ಆಗ್ತಾ ಇದೆ, ಸರಿ ಹೋಗುತ್ತೆ ಅನ್ನೋದು ಯಾವುದೂ ಇಲ್ಲ. ತಾನಾಗ್ತಾನೆ ಸರಿ ಹೋಗುವಂಥದ್ದು ಏನೂ ಇಲ್ಲ. ಬಾಯೊಳಗಡೆ ಏನಾದ್ರು ಆಯಿತು ಅಂದರೆ ಆ ಸ್ಟೇಜ್ಗೆ ಹೋಗಿದೆ ಅಂದರೆ ಅಲ್ಲೇನೋ ತೊಂದರೆ ಆಗಿದೆ ಅಂತ. ಆವಾಗ ಯಾವುದಾದ್ರು ಹತ್ರದಲ್ಲಿರೋ ಡೆಂಟಿಸ್ಟ್ ಹತ್ರ ಹೋಗಿ, ದಂತ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡು ಅದಕ್ಕೇನಿರುತ್ತೋ ಸೂಕ್ತವಾದ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಮೇಂಟೆನೆನ್ಸ್ ಬಿಕಮ್ಸ್ ಈಸಿಯರ್. ಆ್ಯಂಡ್ ಒನ್ಸ್ ಇನ್ ಎವ್ರಿ 6 months ಕ್ಲೀನಿಂಗ್ ಮಾಡಿಸ್ಕೋಬೇಕು ಐಡಿಯಲ್ ಆಗಿ. ತುಂಬ ನೆಗ್ಲೆಕ್ಟ್ ಮಾಡಬಾರ್ದು. ಮ್ಯಾಕ್ಸಿಮಮ್ ಯು ಕ್ಯಾನ್ ಸ್ಟ್ರೆಚ್ ಇಸ್ 1 year. ನಾವು ಹಲ್ಲು ಉಜ್ಜೋದು 3 ರಿಂದ 5 ನಿಮಿಷ ಉಜ್ಜಬೇಕಾ? ಹೌದು, ಬೇಕು. ಅಷ್ಟು ಟೈಮ್ ಬೇಕು. ಇವತ್ತಿನ ಇದರಲ್ಲಿ ಸಿಚುವೇಶನಲ್ಲಿ ಎಲ್ಲ ಹಲ್ಲುಗಳನ್ನು ನೀಟಾಗಿ ಕ್ಲೀನ್ ಮಾಡಬೇಕು. ಹೊರಭಾಗ, ಒಳಭಾಗ, ಅಗಿಯೋ ಜಾಗ ಎಲ್ಲ ಕ್ಲೀನ್ ಮಾಡಿ, ನೆಕ್ಸ್ಟ್ ಟಂಗ್ ಕ್ಲೀನ್ ಮಾಡೋದು ಎಲ್ಲ ಆದಾಗ ಅಟ್ಲೀಸ್ಟ್ 3 to 5 minutes ಬೇಕು. ಇಸ್ ಎ ಗುಡ್ ಟೈಮ್. ಸ್ನೇಹಿತರೆ, ಇಷ್ಟೊತ್ತು ಡಾಕ್ಟರ್ ನವೀನ್ ಅವರು ಭಾಳ ಸಲಹೆಗಳನ್ನು ಕೊಟ್ಟರು. ಹಲ್ಲು ಹೇಗೆ ಕಾಪಾಡ್ಕೊಳ್ಳೋದು, ಏನೇನು ಮುಂಜಾಗ್ರತೆ ವಹಿಸ್ಕೊಳ್ಳೋದು ಅಂತೆಲ್ಲ ಭಾಳ ಸಜೆಷನ್ಸ್ ಕೊಟ್ಟರು ನಮಗೆ. ಸೊ ಇನ್ನು ನೀವುಗಳು ದಯವಿಟ್ಟು ಅವ್ರು ಹೇಳೋದನ್ನು ಫಾಲೋ ಮಾಡಿ
ಓಕೆ, ಮತ್ತು ಹಲ್ಲಿಗೆ ತೊಂದರೆ ಬಂತು ಅಂದರೆ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ. ಓಕೆ, ಕೆಲಸದ ನಾವು ಡಾಕ್ಟ್ರುಗಳಾಗಬಾರ್ದು. ಓಕೆ, ಡಾಕ್ಟ್ರುಗಳ ಹತ್ರ ಹೋಗಿ ಅವ್ರು ಏನು ಸಲಹೆ ಕೊಡ್ತಾರೋ ಅದನ್ನು ಕೇಳಿ. ಓಕೆ, 23 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಸುಮುಖ ಡೆಂಟಲ್ ಕ್ಲಿನಿಕ್ ಅಂತ ಇಟ್ಕೊಂಡಿದ್ದಾರೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಡಾಕ್ಟರ್. ಥ್ಯಾಂಕ್ ಯು ಜಗದೀಶ್ ಅವರೇ, ಥ್ಯಾಂಕ್ ಯು. ಸ್ನೇಹಿತರೆ, ಟಾಪ್ ಗುರು ಕ್ರಿಯೇಷನ್ಸ್, ಸೊ ನಮ್ಮ ದಂತವೈದ್ಯರ ಸಮಾಲೋಚನೆ ನೋಡಿದ್ರೆ ಈಗ ಭಾಳ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಭಾಳ ಕಾರ್ಯಕ್ರಮಗಳು ಯೂಟ್ಯೂಬ್ ಚಾನಲ್ ಬರುತ್ತೆ. ಸೊ ಆ ಕಾರಣಕ್ಕೆ ನಿಮ್ಗೆ ಏನೇನು ಕಾರ್ಯಕ್ರಮಗಳು ಬರುತ್ತೆ ಅಂತ ತಿಳ್ಕೊಬೇಕು ಅಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದು ಒಂದೇ ಅಲ್ಲ, ಅಲ್ಲೊಂದು ಬೆಲ್ ಐಕನ್ ಇರುತ್ತೆ, ದಯವಿಟ್ಟು ಒತ್ತಿ ಅದನ್ನು ಒತ್ತಿದ್ರೆ ನಾವು ಪ್ರತಿ ಸತಿ ಏನು ಹೊಸ ಕಾರ್ಯಕ್ರಮ ಬಂದರೆ ನಿಮ್ಗೆ ತಿಳಿಸ್ತೀವಿ ನಾವು ಅದನ್ನು. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.